ಬೆಂಗಳೂರಿನ ಬನ್ನೇರುಘಟ್ಟದ ಟ್ರಯಾಂಗಲ್ ಲವ್ ಸ್ಟೋರಿ ಸುಖಾಂತ್ಯವಾಗಿದೆ. 3 ಮಕ್ಕಳ ತಾಯಿ ಲೀಲಾ ತನ್ನ ಗಂಡ ಮಂಜುನನ್ನ ಬಿಟ್ಟು ಪ್ರಿಯಕರ ಸಂತು ಎಂಬಾತನ ಜೊತೆ ಹೋಗಿದ್ಲು. ಇದೀಗ ಲೀಲಾ ಮತ್ತೆ ಗಂಡನ ಮನೆಗೆ ಬಂದಿದ್ದು ನನ್ನ ಬಂಗಾರಿ ವಾಪಸ್ ಸಿಕ್ಕಾಯ್ತು ಅಂತ ಮಂಜ ಖುಷಿಪಟ್ಟಿದ್ದಾನೆ. ಕೆಲವು ತಿಂಗಳ ಹಿಂದೆ ಈ ಪ್ರೇಮ್ ಕಹಾನಿ ಭಾರಿ ಸದ್ದಾಗಿತ್ತು. ಬಿಟ್ಟು ಹೋಗಿದ್ದಕ್ಕೆ ಮಂಜ 3 ಮಕ್ಕಳಿಗೆ ತಾಯಿ ಇಲ್ಲದಂತಾಗಿದೆ ಅಂತ ಕಣ್ಣೀರು ಹಾಕಿದ್ರು. ಆದರೆ ಇದೀಗ ಸಂತುವನ್ನ ಬಿಟ್ಟು ಬರೋದಿಲ್ಲ ಅಂತ ಹೇಳಿದ್ದ ಲೀಲಾ ಕೊನೆಗೂ ತನ್ನ ಮನಸ್ಸನ್ನ ಬದಲಾಯಿಸಿದ್ದಾಳೆ. ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲವನ್ನು ಮರೆತು ದಂಪತಿ ಒಂದಾಗಿದೆ. ಹಿಂದೂ ದೇವಸ್ಥಾನದ ಮುಂಭಾಗ ಇಸ್ಲಾಂ ಸಂಗೀತ ಕಾರ್ಯಕ್ರಮ ಆಯೋಜನೆಗೆ ಭಾರೀ ಆಕ್ಷೇಪ ಎದ್ದಿದೆ. ಸುಳ್ಯ ಚೆನ್ನಕೇಶವ ದೇಗುಲದ ಮುಂಭಾಗ ದಫ್ ಪ್ರದರ್ಶನಕ್ಕೆ ಹಿಂದೂ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಡಿಸೆಂಬರ್ 25 ಮತ್ತು 26ರಂದು ಕೆವಿಜಿ ಸುಳ್ಯ ಹಬ್ಬ 2025 ನಡೆಯಲಿದೆ. ಹೀಗಾಗಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ದಫ್ ಆಯೋಜಿಸಲಾಗಿತ್ತು. ಸಂಗೀತ ಕಾರ್ಯಕ್ರಮಕ್ಕೆ ವಿಎಚ್ಪಿ ಬಜರಂಗದಳ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ವು. ಮಸೀದಿ ಮುಂದೆ ಹನುಮಾನ್ ಚಾಲೀಸ್ ಪಠಿಸೋದಾಗಿ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಭಾರೀ ವಿರೋಧದ ಬೆನ್ನಲ್ಲೇ ದೇವಸ್ಥಾನದ ಎದುರು ದಫ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇವತ್ತು 126 ವಿಮಾನಗಳು ರದ್ದಾಗಿವೆ. ಏರ್ಪೋರ್ಟ್ ಅಧಿಕಾರಿಗಳು ಮಾಹಿತಿ ನೀಡಿದ ಹಿನ್ನೆಲೆ ಏರ್ಪೋರ್ಟ್ನತ್ತ ಪ್ರಯಾಣಿಕರು ಬಂದಿಲ್ಲ. ಇತ್ತ ಫ್ಲೈಟ್ ರದ್ದಿನಿಂದ ಕೆಲಸಕ್ಕೆ ತೆರಳಬೇಕಾಗಿದ್ದ ಪ್ರಯಾಣಿಕರಿಗೆ ಬಿಸಿ ತಟ್ಟಿದೆ. ಏರ್ಪೋರ್ಟ್ಗೆ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಇಂಡಿಗೋ ಏರ್ಲೈನ್ಸ್ ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಈ ಕುರಿತು ಮಾತನಾಡಿದ ರಮೇಶ್ ಬಾನೋತ್, ವಿಮಾನಗಳ ಕ್ಯಾನ್ಸಲ್ ಬಗ್ಗೆ ಮೊದಲೇ ಪ್ರಯಾಣಿಕರಿಗೆ ಮಾಹಿತಿ ನೀಡಲಾಗ್ತಾ ಇದೆ. ಹೀಗಾಗಿ ಗೊಂದಲ ಇಲ್ಲ, ಹಂತ ಹಂತವಾಗಿ ಸರಿ ಮಾಡಲಾಗುತ್ತೆ ಅಂತ ತಿಳಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.